ಹಾಯ್ ನಮಸ್ಕಾರ, ಕ್ರಿಕ್ ಸರ್ಕಲ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ. ಹೌದು, ನಿನ್ನೆ ಪಂದ್ಯ ಎಲ್ಲರೂ ನೋಡಿರ್ತೀರಾ. ತುಂಬಾನೇ ಇಂಟ್ರೆಸ್ಟ್ ಆಗಿತ್ತು ಮ್ಯಾಚು. ಯಾಕಂತಂದ್ರೆ ನಾನು ಇಂಪಾರ್ಟೆಂಟ್ ಆಗಿರೋ ವಿಷಯಕ್ಕೆ ಬಂದ್ಬಿಡ್ತೀನಿ. ನಿನ್ನೆ ಆಡಿರೋದು ಯಾರು? KL ರಾಹುಲ್, ನಮ್ಮ ಕನ್ನಡಿಗ, ಕರ್ನಾಟಕದವನ, ನಮ್ಮ ಕನ್ನಡಿಗ ಆಡು ಹೊಡೆದಕ್ಕೆ ಬಿಸಾಕಿರೋದು ಮ್ಯಾಚು. ಹೌದು, ಸ್ಟ್ರೇಟ್ ಆಗಿ ಮ್ಯಾಚ್ ಬಗ್ಗೆ ಬಂದ್ಬಿಡ್ತೀನಿ. ಏನು ಆ ಕಡೆ ಈ ಕಡೆ ಮಾತಾಡಲ್ಲ. ಫಸ್ಟು ಬ್ಯಾಟಿಂಗು RCB ದಾಗಿತ್ತು. 163 ರನ್ನು, 163 ರನ್ ಟಾರ್ಗೆಟ್ ಕೊಟ್ಟಿದ್ರು. ಹೌದಾ, ಮಸ್ತಾಗಿ ಬ್ಯಾಟಿಂಗ್ ಮಾಡಿದ್ರು. ಸ್ಟಾರ್ಟಿಂಗಲ್ಲಿ RCB ಕಡೆ ಮೊದಲನೇದಾಗಿ ಸಾಲ್ಟು ನಾಯಿ ಹೊಡೆದಂಗೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಗರು. ಸ್ಟಾರ್ಕ್ಗೆ 30 ರನ್ ಸಾಲ್ಟ್ ಹೊಡೆದಿರೋದು. ಇಂಥ ಬ್ಯಾಟಿಂಗ್ ಲೈನಪ್ ಅಲ್ಲಿ ಇರೋ ಸಾಲ್ಟ್ನ, ವಿಕೆಟ್ನ ಹೇಗೆ ಕಳ್ಕೊಂತಾರೆ RCB ಅಂತಂದ್ರೆ ಅದಕ್ಕೆ ಕಾರಣನೇ ವಿರಾಟ್ ಕೊಹ್ಲಿ. ಯಾಕಂತಂದ್ರೆ ರನ್ಔಟ್. ಈ ಹಿಂದೆ ನೀವೆಲ್ಲ ನೋಡಿರ್ತೀರಾ, ವಿರಾಟ್ ಕೊಹ್ಲಿ 100 ಟೈಮಲ್ಲಿ ಬೇರೆ ಯಾವುದೋ ವಿಚಾರದಲ್ಲಿ, ರನ್ಔಟ್ ವಿಚಾರದಲ್ಲಿ ತುಂಬಾನೇ ರನ್ಔಟ್ ಮಾಡಿದಾರೆ ಆಪೋಸಿಟ್ ಅಲ್ಲಿ. ಜೈಸ್ವಾಲ್ ಆಗಲಿ, ತುಂಬಾ ಪ್ಲೇಯರ್ಗಳಾಗಲಿ ನೋಡಿದೀವಿ, ನೋಡ್ತಾನೆ ಬಂದಿದ್ದೀವಿ. ಅದೇ ತರ ನಿನ್ನೆ ಕೂಡ ಸಾಲ್ಟ್ ವಿಚಾರದಲ್ಲಿ ಆಯ್ತು. ಹೌದು, ನೀವು ಅಬ್ಸರ್ವ್ ಮಾಡಿದೀರಾ ಇಲ್ಲ ಗೊತ್ತಿಲ್ಲ, ಫ್ಯಾನ್ ಅನ್ನ ಪಕ್ಕಕ್ಕೆ ಇಟ್ಬಿಟ್ಟು ಒಬ್ಬ ಆಟಗಾರ ತರ ಯೋಚನೆ ಮಾಡಿ ಸ್ನೇಹಿತರೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನ ಸಂಪೂರ್ಣವಾಗಿ ಗಮನ ಇಟ್ಟು ಕೇಳಿ. ಯಾಕಂತಂದ್ರೆ ರನ್ ಕದಿಯಲಿಕ್ಕೆ ಹೋಗಿ ರನ್ಔಟ್ ಆದ್ರು. ಹೌದು, ನೀವು ಒಬ್ಸರ್ವ್ ಮಾಡಿ ಸ್ನೇಹಿತರೆ, ನಾನ್ ಸ್ಟ್ರೈಕ್ ಅಲ್ಲಿ ಕೊಹ್ಲಿ ಹಾಫ್ ಪಿಚ್ ವರೆಗೂ ಬಂದ್ಬಿಟ್ಟು ಬ್ಯಾಕ್ ಅಲ್ಲಿ ರನ್ ಬ್ಯಾಕ್ ಆಗಿದ್ದಾರೆ. ಸೊ ಹಾಗಾಗಿ ಇನ್ ಕೇಸ್ ಅವರು ಓಡಿದ್ರೆ ಕಂಪ್ಲೀಟ್ ರನ್ ಆಗಿರೋದು. ಯಾಕಂತಂದ್ರೆ ಇನ್ನೊಂದು ಬ್ಯಾಟ್ಸ್ಮನ್ ಗಳಿಗೆ ಯಾರು ಆಟಗಾರ ಆಗಿರ್ತಾರೆ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಆಟಗಾರ ಏನಾಗ್ಲಿ ಕಮ್ ಬ್ಯಾಕ್ ಫ್ರಂಟ್ ಅಲ್ಲಿ ಓಡ್ಬೋದು ಈಸಿ, ಹೋಗ್ಬಿಟ್ಟು ಬ್ರೇಕ್ ಕೊಟ್ಟು ಮತ್ತೆ ಬ್ಯಾಕ್ ಅಲ್ಲಿ ಓಡಕ್ ಆಗಲ್ಲ. ಯಾಕಂತಂದ್ರೆ ಸ್ಟ್ರಕ್ ಆಗತ್ತೆ. ಅದೇ ಸಾಲ್ಟ್ ಆಗಿರೋದು. ಹಾಫ್ ಪಿಚ್ ಅಲ್ಲಿ ಇಬ್ರು ಇದ್ದಾರೆ. ವಿರಾಟ್ ಕೊಹ್ಲಿ ಬ್ಯಾಕ್ ಅಪ್ ರನ್ ಅಪ್ ಆಗ್ಬಿಟ್ಟಿದ್ದ. ಇನ್ ಕೇಸು ವಿರಾಟ್ ಕೊಹ್ಲಿ ಅವರು ರನ್ ಅಪ್ ಆಗಿದ್ರೆ ಅದು ಕ್ಲಿಯರ್ ರನ್ನರ್ ಆಗಿರೋದು, ಯಾವುದೇ ರೀತಿಯ ರನ್ ಔಟ್ ಆಗೋ ಚಾನ್ಸಸ್ ಇರ್ತಿರ್ಲಿಲ್ಲ. ಆದ್ರೆ ಅಲ್ಲಿ ಆಗಿರೋ ತಪ್ಪೇನು, ಕೊಹ್ಲಿ ತಮ್ಮ ಸೆಲ್ಫಿಶ್, ತಮ್ಮ ಆಟಗೋಸ್ಕರ ಅಲ್ಲಿ ಬ್ಯಾಕ್ ಆದ್ರು, ಕಮ್ ಬ್ಯಾಕ್ ಆಗ್ಬಿಟ್ರು, ಓಡೋ ರನ್ನ ಕಟ್ ಮಾಡ್ಬಿಟ್ಟು ಸಾಲ್ಟು ಈಸಿಯಾಗಿ ರನ್ ಔಟ್ ಆದ್ರು. ಸ್ಕೋರ್ ಆಟೋಮೆಟಿಕ್ಲಿ ಡೌನ್ ಆಯ್ತು. 3 ಓವರ್ಗೆ 53 ಗುರು, ಹೆವಿ ಸ್ಕೋರ್ ಇರೋದು RCB ಸ್ಕೋರು. ಆಟೋಮೆಟಿಕ್ಲಿ ಸ್ಕೋರ್ ಡೌನ್ ಆಯ್ತು. ಇಂಪಾರ್ಟೆಂಟ್ ಆಗಿರೋ ಸ್ಕೋರ್ ಆಗಿರೋದು ಆ ಮ್ಯಾಚು, ಇಂಪಾರ್ಟೆಂಟ್ ಆಗಿರೋ ಮೇನ್ ವಿಕೆಟ್ ಆಗಿರೋದು. ಅದೇ ರೀತಿ ಕೊನೆಯದಾಗಿ 163 ಟಾರ್ಗೆಟ್ ಕೊಟ್ಟರು. ಇನ್ನು ಡೆಲ್ಲಿ ಕಡೆ ನಾನು ಬರೋದಾದ್ರೆ, ನಮ್ಮ ಕನ್ನಡಿಗ KL ರಾಹುಲ್ ಇರೋದ್ರಿಂದ ತಂಡಕ್ಕೆ ಡೆಲ್ಲಿ ಕಡೆನೇ ಇರ್ಬೋದು. ಯಾಕಂದ್ರೆ ಆಡ್ತಿರೋದು KL ರಾಹುಲ್ ಬೆಂಗಳೂರು ಪಿಚ್ಚಲ್ಲಿ, ಅವಂದೇ ಪಿಚ್ಚಲ್ಲಿ, ಅವಂದೇ ಬೆಂಗಳೂರಲ್ಲಿ ಆಡ್ತಿರೋದು. ಅವ್ರಿಗೆ ಗೊತ್ತಿರ್ಲಿಕ್ಕೆ ಬೇಕು. ಅದಕ್ಕೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರೋದು, ಇದು ನನ್ನ ಊರು, ಇದು ನನ್ನ ಆಟ, ಹೆಂಗ್ ಆಡ್ಬೇಕು ಅನ್ನೋದು ಗೊತ್ತು. ಮ್ಯಾನೇಜ್ಮೆಂಟ್ಗೆ ಚಪ್ಪಲಿ ಹೊಡೆದಂಗ್ ರೇಂಜಲ್ಲಿ ಕೊಟ್ಟಿದ್ದಾರೆ KL ರಾಹುಲ್. RCB ಮ್ಯಾನೇಜ್ಮೆಂಟ್ಗೆ ಹೊಡೆಯಂಗ್ ಕೊಟ್ಟಿದ್ದಾರೆ. ಆ ರೇಂಜಲ್ಲಿ ಬ್ಯಾಟಿಂಗ್ ಆಡಿದ್ದಾರೆ KL ರಾಹುಲ್ ಕ್ಲೈಮ್ಯಾಕ್ಸ್ ವರ್ಗು. ಇನ್ ಕೇಸ್ ಡೆಲ್ಲಿ 30 ರನ್ ಆಗೋಷ್ಟರಲ್ಲಿ 3 ವಿಕೆಟ್ ಕಳ್ಕೊಬಿಟ್ಟಿದ್ರು. ಆ ಮೂಮೆಂಟ್ ಅಲ್ಲಿ ಎಲ್ಲ ಅನ್ಕೊಂಡಿದ್ರು RCB ಗೆಲ್ಲತ್ತೆ, ಡೆಲ್ಲಿ ಸೋಲತ್ತೆ ಅಂತ. ಬಟ್ ಆದ್ರೆ ಅಲ್ಲಿ ಇದ್ದಿದ್ದು KL ರಾಹುಲ್, ಕನ್ನಡಿಗ KL ರಾಹುಲ್ ಗುರು. ಮ್ಯಾಚ್ ತರೋನೆ ನಮ್ KL ರಾಹುಲ್ ಹೇಳಕ್ ಇಷ್ಟಪಡ್ತೀನಿ. ಕ್ಲೈಮ್ಯಾಕ್ಸ್ ಅಲ್ಲಿ 93 ರನ್, 53 ಬಾಲಿಗೆ 93 ರನ್ ಹೊಡೆದ್ಬಿಟ್ಟು 7 6 6 4 ಭರ್ಜರಿ ಬ್ಯಾಟಿಂಗ್ ಆಡಿ ಮ್ಯಾಚ್ ನ ಫಿನಿಶಿಂಗ್ ಮಾಡಿಬಿಟ್ಟು ಅವ್ರ ಆಕ್ಷನ್ ಕೂಡ ಕೊಟ್ಬಿಟ್ಟು ಇದು ಅಂತ ಬ್ಯೂಟಿಫುಲ್ ಬ್ಯಾಟಿಂಗ್ ಆಡ್ಕೊಟ್ಟಿದ್ದಾರೆ KL ರಾಹುಲ್ ಅವರು. ಉತ್ತಮದ. ಹೌದು, ಮ್ಯಾನೇಜ್ಮೆಂಟ್ ಬಗ್ಗೆ ನಾನು ಹೇಳೋದಾದ್ರೆ, ಒಂದು ಟಿಕೆಟ್ ಸಿಗಲ್ಲ ಗುರು ಹೇಳ್ಬೇಕಂತಂದ್ರೆ. ಹೌದು, ಎಲ್ಲಿ ಸಿಗತ್ತೆ ಟಿಕೆಟ್? ನಾನೇ ಚೆಕ್ ಮಾಡಿದ್ದೀನಿ, RCB ಟಿಕೆಟ್ ಸೋಲ್ಡ್ ಔಟ್. ಇಲ್ಲಾಂದ್ರೆ ಅಲ್ಲಿ ಆಪ್ಷನ್ನೇ ಕೊಡಲ್ಲ ಯಾವುದೇ ರೀತಿಯ ಟಿಕೆಟ್ ಬುಕ್ ಮಾಡೋದು. ಪೇಮೆಂಟ್ ಮಾಡಕ್ ಹೋದ್ರು ಆಯ್ತಿಲ್ಲ, ಎಲ್ಲ ಫುಲ್ಲು. ಇದೊಂದು ದಂಧೆ ಮಾಡ್ಕೊಬಿಟ್ಟಿದ್ದಾರೆ ಮ್ಯಾನೇಜ್ಮೆಂಟ್. ಯಾಕಂತಂದ್ರೆ RCB ಅಭಿಮಾನಿಗಳು ತುಂಬಾ ಇರೋದ್ರಿಂದ ಅವರಿಗೆ ಪ್ಲಸ್ ಪಾಯಿಂಟ್. ಇದು RCB ಅಭಿಮಾನಿಗಳಿಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಬ್ಲೈಂಡ್ ಫ್ಯಾನ್ಸ್ ಬೇಸ್ ಇರೋದ್ರಿಂದ ಮ್ಯಾನೇಜ್ಮೆಂಟ್ ಅಡ್ವಾಂಟೇಜ್ ತಗೊಂತಾ ಇದ್ದಾರೆ ಅಂತ ನನ್ನ ಅನಿಸಿಕೆ. ನಿಮ್ಗೇನಾರು ಹಂಗ ಅನ್ಸಿದ್ರೆ ಕೆಳಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇನ್ನಷ್ಟು ಮತ್ತಷ್ಟು ಮ್ಯಾಚ್ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡೋಕೆ ನಾನು ಬರ್ತಾ ಇರ್ತೀನಿ. ಥ್ಯಾಂಕ್ ಯು.